ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅದನ್ನ ಆ ಗ್ರೂಪ್ ಇಂದ ಅವ್ರಿಗೆ ಲೈಫ್ ಡಕಾಯಿತಿ ಅಂತ ಟ್ರೀಟ್ ಮಾಡಬಾರ್ದು. ನಾವು ಅದನ್ನ ರಾಬರಿ ಅಂತ ಟ್ರೀಟ್ ಮಾಡಬಾರ್ದು. ಅದನ್ನ ಲೈಫ್ ಇಂಪ್ರಿಸನ್ಮೆಂಟ್ ತಗೊಬಂದ್ಬಿಡ್ಬೇಕು. ಅದನ್ನ ಅವ್ರಿಗೆ ಏನಿವಾಗ ಕೊಲೆಗಾರ ಒಬ್ಬ ಸೀರಿಯಲ್ ಮಾಡ್ರೋ ಮತ್ತೆ ಈ ಕೊಲೆ ಕೇಸ್ಗಳು ಮಾಡಿರ್ತಾರಲ್ಲ, ಅದಕ್ಕೆ ಅಮೆಂಡ್ಮೆಂಟ್ ಆಗಿ ಇದಕ್ಕೆ ಗ್ರಾವಿಟಿನಲ್ಲಿ ಅಫೆನ್ಸ್ಗಳನ್ನ ತಗೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ ನಾವು ನೀವು ಮರ್ತೋಗ್ತೀವಿ. 6 ತಿಂಗಳಿಗೆ ಆಗ್ಲೇ 3 ತಿಂಗಳಿಗೆ ಈಚೆ ಬಂದ್ಬಿಟ್ಟಿರ್ತಾರೆ. ಯಾವ್ದೋ ಮೇಲ್ಮನವಿ ಸಲ್ಲಿಸ್ತಾರ, ಮೇಲೆ ಕಪೀಲ್ ಹೋಗ್ತಾರ, ಎಲ್ಲ ಒಂದ್ ಕಡೆ ಬೇಲ್ ತಗೊಂಡು ಬಂದ್ಬಿಡ್ತಾರೆ. ನಮ್ಮಲ್ಲಿ ಜೈಲಲ್ಲಿ ಮೊದಲನೇದಾಗ ಜಾಗ ಇಲ್ಲ. ದಿಸ್ ಇಸ್ ದ ಬಿಗ್ಗೆಸ್ಟ್ ಹೆಡ್ಡೇಕ್. ಆ ಕಾರಣಕ್ಕೋಸ್ಕರ ಏನ್ ಮಾಡ್ತಾರೆ, ಜಾಗ ಇಲ್ಲ ಅನ್ನೋ ಕಾರಣಕ್ಕೆ ಬಿಟ್ಟು ಕಳಿಸ್ಬಿಡ್ತಾ ಇರೋದೇ ಹೊರ್ತು ಜಾಗನೇ ಇಲ್ಲ ಒಳಗಡೆ ಜೈಲಲ್ಲಿ. ಹೊಸ ಜೈಲಂತೂ ಕಟ್ಟಿಲ್ಲ 10 ವರ್ಷದಿಂದ. ಎಲ್ಲರೂ ಹೊಸ ಜೈಲಾಗಿದ್ದಾವ? ಎಲ್ಲೂ ಇಲ್ಲ. ಶಿವಮೊಗ್ಗದಲ್ಲಿ ಒಂದು ಜೈಲ್ ಆಯ್ತು, ಅದೊಂದು ಹೊಸದಾಯ್ತು, ಹಳೇದ್ ಹಂಗೆ ಉಳ್ಕೊಳ್ತು. ಹೊಸದಾಗಿ ಇನ್ನೂ ಎಲ್ಲಾದ್ರೂ ಒಂದು ದೊಡ್ಡದಾಗೆ ಬೇರೆ ಬೇರೆ ಸ್ವರೂಪದಲ್ಲಿ ಒಂದು ಜೈಲ್ಗಳು ಕಟ್ಬೇಕಾದಂತ ಜವಾಬ್ದಾರಿ ನಮ್ದಲ್ವಾ? 3 ಕೋಟಿ ಕನ್ನಡಿಗರಿದ್ದ ಜನ ಇದ್ದಾಗ ಕಟ್ಟಿರುವಂತ ಜೈಲೇ ಇರುವಂತದ್ದು. ಈಗ 7 ಕೋಟಿ ಆಗ್ಬಿಟ್ಟಿದೀವಿ. ಅಂತರದ ಅಪರಾಧಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಮತ್ತೆ ಹೊರ ರಾಜ್ಯದವರು ನಮ್ಮ ಬೆಂಗಳೂರಿಗೆ ಬರ್ತಕ್ಕಂಥವ್ರು ಜಾಸ್ತಿ ಇದ್ದಾರೆ. ಯಾಕೆ ಅಂತಂದ್ರೆ ನಮ್ದು ಗಡಿ ಭಾಗ, 3 ರಾಜ್ಯಗಳ ಗಡಿ ಬಹಳ ಅತ್ಯಂತ ಬೇಗವಾಗಿ ಗಡಿಯಿಂದ ಆಚೆ ದಾಟ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಅರ್ಧ ಗಂಟೆಗೆ ಆ ಕಡೆಗೆ ತಮಿಳ್ನಾಡು ಹೊಟ್ಟೋಗ್ಬಿಡ್ತಾನೆ, ಈ ಕಡೆ ಹೈದರಾಬಾದ್ ಹೊಟ್ಟೋಗ್ಬಿಡ್ತಾರೆ. ಆ ಕಾರಣಕ್ಕೋಸ್ಕರ ಗಡಿ ರಕ್ಷಣೆ ಒಪ್ತೀರಾ? ನೋಡಿ, ಒಂದು ಪ್ರೊಫೆಷನಲ್ ಕಳ್ಳ ಇರ್ತಾನೆ, ನೀವು ಅಲ್ಟ್ರಾ ಪ್ರೊಫೆಷನ್ ಯೂಸ್ ಮಾಡೋ ಹಿಡಿಯೋದು ತುಂಬಾ ಈಸಿ. ಮನೆ ಕಳ್ಳನ್ ಹಿಡಿಯೋದು ಎಷ್ಟು ಕಷ್ಟ ಇದೆ ಗೊತ್ತಾ? ಅದು ತುಂಬಾನೇ ಕಷ್ಟ. ಅದು ಅಲ್ಲ, ಯಾರೊಬ್ರು ದೊಡ್ಡವ್ರು ಹೇಳ್ತಾ ಇದ್ರು ಸರ್, ಈಗ ಈ ಹಿಂದೆ ಏನೋ ಸಖತ್ ಪಿಕ್ ಪಾಕೆಟ್ ಮಾಡ್ತಿದ್ದಂತೆ, ಬಟ್ ಆ ಕಳ್ಳನನ್ನ ಅರೆಸ್ಟ್ ಮಾಡೋದು ಸಾಧ್ಯ ಆಗ್ತಿರ್ಲಿಲ್ಲ ಅಂತೆ. ಹೆಂಗೆ ಆತ ಪಿಕ್ ಪಾಕೆಟ್ ಮಾಡ್ತಿದ್ದ ಅನ್ನೋದೇ ಗೊತ್ತಿರ್ಲಿಲ್ಲ ಅಂತೆ. ಆತನನ್ನ ಕರ್ಕೊಂಡು ಬಂದು ನೀನು ಜನರಿಗೆ ಗೊತ್ತಾಗದೇ ಇರೋದಾಗ ಹೆಂಗ್ ಪಿಕ್ ಪಾಕೆಟ್ ಮಾಡ್ತಿದ್ದೆ ಹೇಳು ಅಂತ ಪೊಲೀಸರು ಪ್ರಶ್ನೆ ಮಾಡಿದಾಗ ಆತ ಒಂದು ಟೆಕ್ನಿಕ್ ಯೂಸ್ ಮಾಡದ್ನಂತೆ. ಆಮೇಲೆ ಪೊಲೀಸ್ ಇಲಾಖೆಗೆ ಸಹಾಯಕನಾಗಿ ಆತನನ್ನ ನೇಮಕ ಮಾಡ್ಕೊಳ್ತು ಅನ್ನೋ ಉದಾಹರಣೆ ಕೇಳಿದೀವಿ ಸರ್. ಅಷ್ಟರ ಮಟ್ಟಿಗೆ ಎಕ್ಸ್ಪರ್ಟ್ ಆಗಿ ಹೋಗಿದ್ದಾರೆ ಪೊಲೀಸ್ ಇಲಾಖೆಗಳಿಗಿಂತಲೂ ತಪ್ಪು ಮಾಡೋರು ಅಂತ. ಆಗ್ಬಿಟ್ಟಿರ್ತಾರೆ ಅಂತ. ಶ್ರೀನಿವಾಸ್ ಸರ್, ಇನ್ನೇನಾದ್ರೂ ಆಡ್ ಆನ್ ಮಾಡೋದಿದೆಯಾ ಸರ್ ನಮ್ಮ ಪ್ರಶ್ನೆಗಳಿಗೆ? ಒಟ್ನಲ್ಲಿ ಜನರ ಆತಂಕ ದೂರ ಆಗಬೇಕು, ಬ್ಯಾಂಕ್ಗಳು ಸೇಫ್ ಅನ್ನುವಂತ ಮನೋಭಾವನೆ ಮತ್ತೆ ಮೂಡಬೇಕು ಜನರಲ್ಲಿ. ಏನಿಲ್ಲ, ಬ್ಯಾಂಕಿಂಗ್ ರೂಲ್ಸ್ ಅಲ್ಲಿ ಒಂದು ಚೇಂಜಸ್ ಆಗಿ ನಾವು ಏನು ಹೋಗ್ತೀವಿ ಬ್ಯಾಂಕ್ ಹತ್ರ ಹೋಗಿ ಅವ್ರ ಫಾರ್ಮ್ ಫಿಲಪ್ ಮಾಡಿ ಇದು ಮಾಡ್ತೀವಿ, ನಮಗೂ ಅದೇ ಥರ ಬ್ಯಾಂಕಿಂದ ಒಂದು ಗ್ಯಾರಂಟಿ ಬರಬೇಕು ಅಷ್ಟೇ, ಇನ್ನೇನಿಲ್ಲ. ಈ ವಿಷಯದಲ್ಲಿ ಗಿರ್ವಿ ಇಟ್ಟಿದ್ದಾಗಿರಲಿ ಬೇರೆ ಇದಾಗಿರಲಿ. ನಾನು ಆವಾಗಲೇ ಫಸ್ಟ್ ಹೇಳ್ದಂಗೆ ಲಾಕರ್ ವಿಷಯದಲ್ಲೂ ಅಷ್ಟೇ. ನೀವು ಈಗ ಎಷ್ಟೋ ಜನ ರಿಟೈರ್ಡ್ ಪೀಪಲು, ಬೇರೆಯವರು ಈಗ ಮನೆಯಲ್ಲಿ ಇಟ್ಕೊಳ್ಳೋಕ್ಕಾಗದೇ ಇರೋರು ಎಲ್ಲ ಲಾಕರಲ್ಲಿ ಇಡ್ತಿರಲ್ಲ, ಒಂದು ಅಫಿಷಿಯಲ್ ಡಿಕ್ಲರೇಷನ್ ಮಾಡಿ ಬ್ಯಾಂಕ್ ಅವ್ರ ಹತ್ರ ಒಂದು ಎಂಡಾರ್ಸ್ಮೆಂಟ್ ತೊಗೊಂಡು ಮಾಡ್ಕೋಬೋದು. ಇನ್ನು ಬ್ಲ್ಯಾಕ್ ನಾವು ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಅದು ಸೆಕೆಂಡರಿ, ಅದು ನಮಗೆ ಸಂಬಂಧ ಬರಲ್ಲ. ಸೊ ತುಂಬಾ ಪ್ರಶ್ನೆನೂ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಮೋಸ ಆದ್ರೆ ಸುಮ್ಮನೆ ಬೇರೆ ಡಿಪಾರ್ಟ್ಮೆಂಟ್ ಇದೆ, ಅದು ನೋಡ್ಕೊಂಡು ಸಪರೇಟ್ ಇದೆ. ಆದಷ್ಟು ನೀವು ಈಗ ನಾವು ಕಷ್ಟ ಸಂಪಾದನೆ ಮಾಡೋದಕ್ಕೆ ಏನ್ ಕಷ್ಟಪಡ್ತೀವಿ ಅದನ್ನ ಉಳಿಸ್ಕೊಳ್ಳೋದಕ್ಕೂ ಅದೇ ತರ ಕಷ್ಟಪಟ್ಟು ಯಾವ ತರ ಪ್ಲಾನ್ ಮಾಡ್ಕೋಬೇಕೋ ಮಾಡಿ ಇದು ಮಾಡ್ಕೊಳ್ಳಿ ಅಂತ ನನ್ನ ಸಜೆಷನ್. ರವಿ ಸರ್, ಟೆಕ್ನಾಲಜಿ ಮುಂದುವರೆದಂಗೆಲ್ಲ ಈ ರೀತಿ ಅಕ್ರಮಗಳು ಅಥವಾ ಭ್ರಷ್ಟಾಚಾರ ಎಲ್ಲವೂ ಕೂಡ ಕಡಿಮೆ ಆಗಬೇಕಾಗಿತ್ತು, ಬಟ್ ಟೆಕ್ನಾಲಜಿ ಮುಂದುವರೆದಂಗೆ ಜಾಸ್ತಿ ವಂಚನೆ ಪ್ರಕರಣಗಳು ಜಾಸ್ತಿ. ಈ ಡಿಜಿಟಲ್ ಎರಾನಲ್ಲಿ ಹೇಳ್ತೀನಿ ನೋಡಿ, ಎಲ್ಲಾನು ಇವರು ಒಂದೊಂದು ಜ್ಯುವೆಲರಿನ ಸ್ಕ್ಯಾನ್ ಕೊಡ್ಬೋದು ಕಸ್ಟಮರ್ಗೆ. ಬ್ಯಾಂಕ್ ಏನ್ ಕಷ್ಟ ಏನಿಲ್ಲ, ಅದರಲ್ಲಿ ಏನ್ ಜ್ಯುವೆಲರಿ ಇಟ್ಟಿದ್ಯಾ ಸ್ಕ್ಯಾನ್ ಮಾಡಿ ಒಂದು ಸಣ್ಣ ವಿಡಿಯೋ ಕ್ಲಿಪ್ ಮಾಡಿ ಕೊಡ್ಬೋದು. ಬೇಕಾದ್ರೆ ಅವರು ಅಪ್ಲೋಡ್ ಮಾಡ್ಬೋದು ಅವ್ರ ಸರ್ವರ್ಸ್ ಅಲ್ಲಿ ಏನೇನಿದೆ ಅಂತ, ಇವರು ನೋಡ್ಬೋದು, ಅವರು ನೋಡ್ಬೋದು. ಆಮೇಲೆ ಇಂಪಾರ್ಟೆಂಟ್ ಏನಾಗತ್ತೆ ಹೇಳಿ, ಬ್ಯಾಂಕ್ ಅವರು ಕಸ್ಟಮರ್ ಫ್ರೆಂಡ್ಲಿ ರಿಲೇಶನ್ಶಿಪ್ ಇಟ್ಕೊಬೇಕು. ಆಮೇಲೆ ಇವತ್ತವರೆಗೂ ದೇ ಆರ್ ನಾಟ್ ಟೆಂಡರ್ಡ್ ಅನ್ ಅಪಾಲಜಿ ಫಾರ್ ದಿಸ್. ಗೊತ್ತಾ ನಿಮ್ಗೆ? ಅಪಾಲಜಿನೂ ಕೊಟ್ಟಿಲ್ಲ ಕಸ್ಟಮರ್ಸ್ಗೆ, ಇಲ್ಲ ಇದಾಗಬಾರ್ದಾಯಿತು ದಯವಿಟ್ಟು ನಮ್ಗೆ ಕ್ಷಮಿಸಿ ಅಂತ ಮಾತೇ ಬಂದಿಲ್ಲ. ಕರೆಕ್ಟ್. ಕೆ ವಿ ಶೆಟ್ಟಿ ಸರ್, ಏನಾದರೂ ಆಡ್ ಆನ್ ಮಾಡೋದಿದೆಯಾ ಸರ್? ಅಂದರೆ ನಮ್ಮ ಅತಿಥಿಗಳಿಗೆ ಪ್ರಶ್ನೆ ಮಾಡ್ತಾ ಇರೋದೇನಪ್ಪ ಅಂದರೆ, ಅಟ್ಲೀಸ್ಟ್ ಸೇಫ್ಟಿ ಮೇಜರ್ಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಬೇಕು. ಟೆಕ್ನಾಲಜಿ ಮುಂದುವರೆದಂಗ್ಲೂ ಕೂಡ ಈ ರೀತಿ ವಂಚನೆ ಆಗ್ಬಿಡುತ್ತೆ ಅಂದರೆ ಹೆಂಗೆ ಅನ್ನೋ ಪ್ರಶ್ನೆ ಬಂತು. ಜೊತೆಗೆ ಇಲ್ಲಿ ತನಕ ಬ್ಯಾಂಕ್ಗಳಲ್ಲಿ ಎಲ್ಲೆಲ್ಲಿ ಮೋಸ ಆಗಿದೆ ಸರ್, ಗಿರ್ವಿ ಇಟ್ಟಂತಹ ಚಿನ್ನಕ್ಕೆ ಅಲ್ಲೆಲ್ಲೂ ಕೂಡ ಬ್ಯಾಂಕ್ನಿಂದ ಒಂದು ಕ್ಲಾರಿಟಿನೇ ಸಿಗ್ತಾ ಇಲ್ಲ ಅಂತ ಗ್ರಾಹಕರಿಗೆ. ಇಲ್ಲ, ಗ್ರಾಹಕರಿಗೆ ಕ್ಲಾರಿಟಿ ಅಂತ ಹೇಳಿದ್ರೆ, ಈಗ ನೋಡಿ ಪ್ರತಿ ಸಲ ಈಗ ಟೆಕ್ನಾಲಜಿ ಇಂಪ್ರೂವ್ ಆದ ಕೂಡಲೇ ಮೊದಲೆಲ್ಲ ಅಕ್ಕಸಾಲಿಗರಿಗೆ ಮಾತ್ರ ಚಿನ್ನ ಅದು ಒರಿಜಿನಲ್ ಅಥವಾ ಡೂಪ್ಲಿಕೇಟ್ ಅಂತ ಹೇಳುವ ಇದಿತ್ತು. ಈಗ ಮೆಷಿನೇ ಬಂದಿದೆ, ರಿಸರ್ವ್ ಬ್ಯಾಂಕ್ ಮಾಡಿಕೊಂಡು ಈಗ ನಕಲಿ ನೋಟು ಮಾಡುವಂತ ಮಿಷಿನ್ ಡಿಟೆಕ್ಟ್ ಮಾಡುವ ಹಾಗೆ ಬಂಗಾರ ಅಡವಿಡುವಾಗ ಆ ಬಂಗಾರದಲ್ಲಿ ಆ ಮಿಷಿನ್ ನಲ್ಲಿ ಇಟ್ಟು ಕೂಡಲೇ ಅದು ನಕಲಿಯ, ಅದು ಎಷ್ಟು 99% ಗ್ಯಾರಂಟಿ ಅದು ತೋರಿಸ್ತಾ ಇದೆ. ಟೆಕ್ನಾಲಜಿ ಇರುವ ಅದಕ್ಕೆ ಸೇಫ್ಟಿ ಇದು ಮಾಡ್ತಾರೆ. ಶ್ರೀನಿವಾಸ್ ಅವರು ಹೇಳಿದಾಗೆ ಬ್ಯಾಂಕ್ ನಲ್ಲಿ ಅವರು ಇಡುವಾಗ ಅವರಿಗೆ ಆಕ್ಚುಲಿ ನಾವು ಒಂದು ರಿಸೀಟ್ ಕೊಡ್ತೀವಿ, ನೀವು ಬ್ಯಾಂಕ್ ಲೋನ್ ತಗೊಳ್ಳುವಾಗ ಇಂತ, ಬಿಕಾಸ್
ಬಂಗಾರದ ಆಡು ಇಡುವಾಗ ಮ್ಯಾಕ್ಸಿಮಮ್ 1 ವರ್ಷಕ್ಕಿಂತ ಜಾಸ್ತಿ ಕೊಡುವುದಿಲ್ಲ. ಅಲ್ಲಿ 3 ತಿಂಗಳವರೆಗೆ ಕಸ್ಟಮರಿಗೆ ಕೊಟ್ಟಾಗ ಅವರೊಂದು ಚೀಟಿ ಕೊಡ್ತಾರೆ, ನಿಮ್ಮ ಇಷ್ಟು ಗ್ರಾಮ್ ಬಾಡಿಗೆ ನಾವು ಇಷ್ಟು ಲೋನ್ ಕೊಟ್ಟಿದ್ದೇವೆ, ನೀವು ಇಷ್ಟು ಇಂಟ್ರೆಸ್ಟ್ ಇಷ್ಟನೇ ತಾರೀಕಿಗೆ ಕಟ್ಟಬೇಕು ಅಂತ ಅವರಿಗೆ ನಾವು ಒಂದು ಕಾರ್ಡ್ ಕೊಡ್ತೀವಿ. ಆ ರೀತಿ ಆದ್ಮೇಲೆ ಅದಲ್ಲದೆ ಇತ್ತೀಚೆಗೆ ರಿಸರ್ವ್ ಬ್ಯಾಂಕ್ ಜನರ ಕಷ್ಟ ಅರಿತುಕೊಂಡು ಮೊದಲು ಒಂದ್ಸಲ ಹಣ ಕಟ್ಟಿಕೊಂಡು ಪುನಃ ಮಾಡೋದಿದ್ರೆ, ಯಾಕೆಂತ ಹೇಳಿದ್ರೆ ಬಂಗಾರದ ಬೆಲೆ ಜಾಸ್ತಿ ಆಗ್ತಾ ಹೋಗ್ತದೆ. ಬಂಗಾರದ ಮೇಲೆ ಜಾಸ್ತಿ ಆಗ್ತಾ ಹೋಗುವಾಗ ಅವರ ಲೋನ್ ಎಲಿಜಿಬಿಲಿಟಿ ಸಹ ಜಾಸ್ತಿ ಆಗ್ತಾ ಹೋಗ್ತದೆ. ಆವಾಗ ಕೇವಲ ಇಂಟ್ರೆಸ್ಟ್ ಕಟ್ಕೊಂಡು ಪುನಃ ಅದರ ಹೆಚ್ಚಿನ ಸಾಲವನ್ನು ತಗೊಳ್ಳುವಂತ ರೀತಿಯಲ್ಲಿ ಆಗಿದೆ. ಮೊದಲೇ ಇಲ್ಲ, ನೀವು ಒಂದ್ಸಲ ಹಣ ಕಟ್ಟಿದ ಮೇಲೆ ಮಾತ್ರನೇ ನೀವು ಬೇರೆ ಪುನಃ ಲೋನ್ ರಿನ್ಯೂ ಮಾಡ್ಲಿಕ್ಕೆ ಆಗ್ತಾ ಇತ್ತು. ಈಗ ಆ ರೀತಿಯಲ್ಲ. ಮತ್ತೆ ಸೇಫ್ಟಿ ವೈಸ್ ಆಲ್ಸೋ ಅದು ಇನ್ಶೂರೆನ್ಸ್ ಮಾಡಿದೆ. ಮತ್ತೆ ಯಾರು ಆ 1-2 ಅಕ್ಕಸಾಲಿಗರಾಗ್ಲಿ ಅಧಿಕಾರಿಗಳಾಗ್ಲಿ ಯಾರ್ಯಾರು ಇವರ ಮೇಲೆ ಬ್ಯಾಂಕ್ ಅವರ ಮೇಲೆ ಕೇಸ್ ಮಾಡಿದೆ, ಪೊಲೀಸರಿಗೆ ಅವರ ಮೇಲೆ ಚಾರ್ಜ್ ಮಾಡಿ ಅವರನ್ನು ಅರೆಸ್ಟ್ ಮಾಡಿಸುವಂತ ಅದು ಆಗಿದೆ. ಅದಲ್ಲದೆ ಅಲ್ಲಿ ಬ್ಯಾಂಕಿಗೆ ಲಾಸ್ ಆದಂತದ್ದು, ಗ್ರಾಹಕರಿಗೆ ಲಾಸ್ ಆಗುವಂತದ್ದನ್ನು ಅದೇ ಅಧಿಕಾರಿಗಳಿಂದ ರಿಕವರ್ ಮಾಡುವಂತ ಕೆಲಸವೂ ಆಗಿದೆ. ಆದ್ರೆ ಇದೆಲ್ಲ ಇನ್ವೆಸ್ಟಿಗೇಷನ್ ಒಂದು ಹೇಳಿದ ಕೂಡಲೇ ಅರೆಸ್ಟ್ ಮಾಡಲ್ಲ. ಅವರಿಗೆ ಇನ್ಕ್ವೈರಿ ಮಾಡಿ ಪ್ರಿಮಾಪಿಸಿ ಅವರ ಕೇಸ್ ಇದೆಯಾ ಮಾಡಿ ಅವರ ಮೇಲೆ ಆಕ್ಷನ್ ತಗೊಂಡಿದ್ದಾರೆ. ಯಾವ ಒಬ್ಬ ಅಪರಾಧಿಯೂ ಸಹ ಇದರಿಂದ ಎಸ್ಕೇಪ್ ಆಗಿಲ್ಲ. ನಾವು ಇಲ್ಲಿ ನಮ್ಮ ಮೇನ್ ಉದ್ದೇಶ ಜನರು ಜಾಗೃತರಾಗಬೇಕು. ಬ್ಯಾಂಕಿನಲ್ಲಿ ಹೋಗಿ ಬ್ಯಾಂಕಿನ ಅಧಿಕಾರಿಗಳನ್ನು ಪ್ರಶ್ನೆ ಮಾಡುವಂತ ಅಧಿಕಾರ ಗ್ರಾಹಕರಿಗೆ ಇರಬೇಕು, ಅದು ಇಲ್ಲ ಅಂತ ಹೇಳಲ್ಲ. ಆದ್ದರಿಂದ ಜನಗಳಿಗೆ ಜಾಗೃತಿ ಹುಡುವಂತಹ ಕೆಲಸ ನಾವು ಮಾಡಬೇಕು, ಜನರಲ್ಲಿ ಭಯ ಹುಟ್ಟುವಂತ ಕೆಲಸ ಮಾಡಬಾರ್ದು ಅಂತ ನನ್ನ ವಿನಂತಿ. ಓಕೆ, ಎಸ್.ಕೆ. ಸರ್, ಫೈನಲ್ ವರ್ಡ್ ಸರ್, ಏನ್ ಹೇಳಕ್ ಇಷ್ಟಪಡ್ತೀರಿ? ಬ್ಯಾಂಕ್ಗಳ ಜವಾಬ್ದಾರಿ ಜೊತೆಗೆ ಈ ಗ್ರಾಹಕರ ಜವಾಬ್ದಾರಿ ಬಗ್ಗೆ ಒಂದಷ್ಟು ಜಾಗೃತಿ ಮಾತುಗಳನ್ನು ಆಡೋದಾದ್ರೆ ಸರ್ ಫೈನಲಿ. ನೋಡಿ, ಈಗ ಇದರಲ್ಲಿ ಬ್ಯಾಂಕು ಸಾಮಾನ್ಯವಾಗಿ ಏನಾಗುತ್ತೆ, ಎಲ್ಲ ಪ್ರೋಸೆಸ್ ಸರಿಯಾಗಿ ಮಾಡಿರ್ತಾರೆ. ಮಾಡಾದ್ಮೇಲೆ ಅಲ್ಲಿ ಅತಾಚುರ್ಯ ನಡೆದಿರ್ತಕ್ಕಂಥದ್ದೇನು, ಏನೋ ಬದಲಾವಣೆ ಮಾಡ್ಬಿಟ್ಟಿದ್ದಾರೆ, ಮತ್ತೆ ಅದರಲ್ಲಿ ಡೂಪ್ಲಿಕೇಟ್ ಇಟ್ಬಿಟ್ಟಿದ್ದಾರೆ, ನಮ್ದಲ್ಲ ಚಿನ್ನ, ಅದು ನಮ್ದು ಒರಿಜಿನಲ್ ಚಿನ್ನ ಇಟ್ಟಿದ್ದು ಅಂತ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇಂಥವು ನನ್ನ ಲೆಕ್ಕದಲ್ಲಿ ಬರ್ತಾನೆ ಇರ್ತವೆ. ಇವು ಬಹಳ ಅದನ್ನ ಡಿಫೆನ್ಸ್ ಮಾಡ್ಕೊಳ್ಳುವಂಥದ್ದು ಮತ್ತೆ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳುವಂಥದ್ದು ಕಷ್ಟನೂ ಸಹ. ತನಿಖೆ ಕಾಲದಲ್ಲಿ ಬಹಳ ಕಷ್ಟನೂ ಸಹ ಇದು ತನಿಖೆ ಮಾಡುವಂಥದ್ದು. ಇದು ಆವಾಗ ಅಷ್ಟು ದಿವಸದ್ದು CCTV ಫುಟೇಜ್ಗಳು, ಆಮೇಲೆ ತನಿಖಾ ಕಾಲದಲ್ಲಿ ಇದು ಚಾಲೆಂಜ್ ಪೊಲೀಸರುಗಳಿಗೆ ಇಂಥ ಕೇಸ್ಗಳು ಬಂದಾಗೆಲ್ಲ. ಆ ಕಾರಣಕ್ಕೋಸ್ಕರನೇ ಈ ಸಿಸ್ಟಮ್, ಇದು ಈ ದೇಶದಲ್ಲಿ ನಾವು ಮಾಡ್ಕೊಂಡಿರ್ತಕ್ಕಂಥ ಒಂದು ಬಹಳ ದೊಡ್ಡ ಸಿಸ್ಟಮ್ಗಳು. ಇದಕ್ಕೆಲ್ಲೂ ಹೊಡೆತ ಬೀಳದೆ ಇರೋ ಥರ ನಾವೂ ಸಹ ಅದ್ರ ಜೊತೆನೆ ನಾವು ತನಿಖೆ ಮಾಡಬೇಕು. ಬ್ಯಾಂಕ್ಗಳು ಸಹ ಇದೇ ಥರ ಈ ಥರದವನು ಏನಾದರೂ ಮಾಡಿನಿ, ಅದು ಇವನೇ ಮಾಡಿರೋದು ಅಂತ ಅಂದ ತಕ್ಷಣನೇ ಅವನ ನಿರ್ದಾಕ್ಷಿಣ್ಯವಾಗಿ ಆಚೆ ಕಿತ್ತು ಬಿಸಾಕ್ಬಿಡ್ಬೇಕು, ಹಿಂದೆ ಮುಂದೆ ಯೋಚನೆ ಮಾಡಕ್ ಹೋಗ್ಬಾರ್ದು. ನಮ್ಮ ಪೊಲೀಸ್ನ ಇಲಾಖೆನಲ್ಲಿ ನೋಡಿ ನಾವ್ ಹೇಗೆ ಅಂತ, ಒಂದ್ಸಾರಿ ಗೊತ್ತಾದ ತಕ್ಷಣನೇ ಆ ಮನುಷ್ಯ ಔಟ್ ಆಫ್ ದ ಬೌಂಡ್ರಿ, ಮುಗಿದೋಯ್ತು, ಚಾಪ್ಟ್ರೇ ಕ್ಲೋಸ್ ಅವ್ರದ್ದು. ಆಗ ಅಷ್ಟು ಕಟ್ಟುನಿಟ್ಟಿನ ಕ್ರಮಗಳು ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಇಂಥ ಸಿಸ್ಟಮ್ ಮೇಲೆ ಎಲ್ಲೋ ನಂಬಿಕೆಗಳು ಹೊಟ್ಟೋಗ್ಬಿಡ್ತವೆ. ಆ ಕಾರಣಕ್ಕೋಸ್ಕರನೇ ಇದನ್ನ ಬಹಳ ನಂಬ್ಕೊಂಡಿರ್ತಕ್ಕಂಥವ್ರು ಈ ದೇಶದಲ್ಲಿ ನಾವುಗಳು ಬ್ಯಾಂಕಲ್ಲಿ ನಡೀತಕ್ಕಂಥ ವ್ಯವಹಾರಗಳನ್ನ ಮತ್ತೆ ಅಲ್ಲಿ ಇರ್ತಕ್ಕಂಥ ಸೆಕ್ಯೂರಿಟಿ ಬಗ್ಗೆ ಬಹಳ ಅಪಾರ ನಂಬಿಕೆ. ಅದೆಲ್ಲೂ ಆ ತರ ತೊಂದರೆ ಆಗದೆ ಇರೋ ತರ ನೋಡ್ಕೊಳ್ಳುವಂಥದ್ದು ಅತ್ಯಂತ ಹೆಚ್ಚಿನ ಜವಾಬ್ದಾರಿ. ಓಕೆ ಉಮೇಶ್ ಸರ್ ಮತ್ತು ಶೆಟ್ಟಿ ಸರ್ ಇಬ್ರು ಕೂಡ ಜಾಯ್ನ್ ಆಗಿ ಇಷ್ಟೊತ್ತು ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ಇಬ್ರಿಗೂ ಕೂಡ. ರವಿ ಸರ್, ಫೈನಲ್ ವರ್ಡ್ ಸರ್. ನೋಡಿ, ಇದು ಬ್ಯಾಂಕ್ಸ್ ಅಲ್ಲಿ ನನಗೂ ತುಂಬಾ ಬ್ಯಾಂಕ್ ಕಸ್ಟಮರ್ಸ್ ಇದ್ದಾರೆ, ತುಂಬಾ ಒಳ್ಳೆ ಜನ ಇದ್ದಾರೆ. 99% ತುಂಬಾ ಒಳ್ಳೆ ಜನ ಇದ್ದಾರೆ, ಕಸ್ಟಮರ್ ಫ್ರೆಂಡ್ಲಿ ಇದ್ದಾರೆ. ಈ 99% ಜನರ ಮರ್ಯಾದೆ ಕಾಪಾಡಬೇಕು ಅಂದ್ರೆ ಏನು ಆಗ್ಬೇಕು ಹೇಳಿ? ಆ 1% ಕಳ್ಳನ್ನು ಹಿಡಿದು ಪನಿಷ್ ಮಾಡಿ ಜನರಿಗೆ ಗೊತ್ತಾಗ್ಬೇಕು ಇವ್ರು ಪನಿಷ್ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಅವ್ರ ಮೇಲೆ ಕ್ರಮ ತಗೊಂಡು, ಕ್ರಮ ಅಂದ್ರೆ ಏನು, ಕಂಪ್ಲೇಂಟ್ ಕೊಟ್ಟು ವೆಯ್ಟ್ ಮಾಡೋದಲ್ಲ, ಪ್ರೊಆಕ್ಟಿವ್ ಮೆಜರ್ಸ್. ನಾನು ಸ್ಟೇಷನ್ ಹೋಗ್ ಮುಂಚೆನೆ ಸೀರಿಯಸ್ ಆಕ್ಷನ್ ನನ್ನ ಕಡೆಯಿಂದ ತಗೊಂತೀನಿ. ನನ್ನ ಮನೆ ಮಗನ ನಾನು ಫಸ್ಟ್ ಹೊಡಿತೀನಿ, ಆಮೇಲೆ ಬೇರೆಯವ್ರು ಹೊಡಿಲಿ ಅಂತ. ಆ ತರ ಒಂದು ಆಕ್ಷನ್ ತಗೊಂಡು ಬ್ಯಾಂಕ್ ಇಸ್ ಎ ನೈಸ್ ಪ್ಲೇಸ್ ಟು ಬ್ಯಾಂಕ್ ವಿತ್ ಅಂತ ಅವ್ರು ತೋರಿಸ್ಕೊಬೇಕು. ಇಲ್ಲ ಅಂದ್ರೆ 99% ಜಿನೈನ್ ಸ್ಟಾಫ್ಗೆ ಅವಮಾನ ಆಗುತ್ತೆ ಅಂತ ಹೇಳಿ. ಕರೆಕ್ಟ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಇಬ್ರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿ ಇಷ್ಟೊತ್ತು ಮಾತನಾಡಿದಕ್ಕಾಗಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.